Good evening, students. So today again I am going to start with the second topic, that is membership. Who can become the member of the commodity market? That is what is called membership. Actually, any individual, any registered partnership firm, okay, along with Hindu Undivided Family, Private Limited Company, Public Limited Company, Cooperative Society and stockbrokers. Any one of these seven persons can become the member of the commodity market. Okay, so next topic is regarding the process of membership. So first step is application form. I'm sorry, that is written wrongly. Application form with documents. Okay, so first you member ಆಗಬೇಕು commodity market ಅಲ್ಲಿ ಅಂದರೆ a particular person should go get the application form, fill the application form and submit it to the commodity exchange member along with the necessary documents and photos. Okay, ಅದಾದಮೇಲೆ processing of application by the exchange. So once exchange ಅಪ್ಲಿಕೇಶನ್ ತಗೊಂಡ್ಮೇಲೆ ಅದನ್ನು ಪ್ರಾಸೆಸ್ ಮಾಡ್ತಾರೆ. ಪ್ರಾಸೆಸ್ ಮಾಡೋದು ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ನಿಜವಾಗ್ಲೂ ಇದಾನ ಇಲ್ವಾ, ಅದು ಡೇಟ್ ಆಫ್ ಬರ್ತ್ ಕರೆಕ್ಟಾ, ಅಡ್ರೆಸ್ ಪ್ರೂಫ್ ಕರೆಕ್ಟಾ ಅಂತ ಹೇಳಿ ಎಲ್ಲನೂ ವೆರಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಬಂದು ಎಲ್ಲ ಒಪ್ಪಿಗೆ ಆದರೆ ಅಲಾಂಗ್ ವಿತ್ ದ ಫೀಸ್ ಎಲ್ಲ ಒಪ್ಪಿಗೆ ಆದರೆ ಆ ಮೆಂಬರ್ಗೆ ಯೂನಿಕ್ ಮೆಂಬರ್ ಕೋಡ್ನ ಕೊಡ್ತಾರೆ. ಓಕೆ, ಸೊ ಯೂನಿಕ್ ಅಂದರೆ ಡಿಫ್ರೆಂಟ್. ಪ್ರತಿ ಮೆಂಬರ್ಗೂ ಕಮೋಡಿಟಿ ಮಾರ್ಕೆಟಲ್ಲಿ ದೇ ಹ್ಯಾವ್ ದೇರ್ ಓನ್ ನಂಬರ್ಸ್, ಸೇಮ್ ನಂಬರ್ಸ್ ರಿಪೀಟ್ ಆಗಲ್ಲ, ಅದಕ್ಕೆ ಅದನ್ನು ಯೂನಿಕ್ ಮೆಂಬರ್ ಕೋಡ್ ಅಂತ ಕರಿತೀವಿ. ಓಕೆ, ಸೊ ಒನ್ಸ್ ಈ ಯೂನಿಕ್ ಮೆಂಬರ್ ಕೋಡ್ ಬಂದಿದ್ದ ಕೂಡಲೇ ಮೆಂಬರ್ಶಿಪ್ ಏನಾಗುತ್ತೆ ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅವತ್ತಿಂದ ನೀವು ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ಗೋ ಮೇಕ್ ಎ ಟ್ರೇಡ್ ಇನ್ ದಿ ಕಮೋಡಿಟಿ ಎಕ್ಸ್ಚೇಂಜ್. ಸೊ ದಿಸ್ ಇಸ್ ವಾಟ್ ಈಸ್ ದ ಪ್ರಾಸೆಸ್ ಆಫ್ ಮೆಂಬರ್ಶಿಪ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಟೈಪ್ಸ್ ಆಫ್ ಮೆಂಬರ್ಶಿಪ್ ಆರ್ ಮೆಂಬರ್ಸ್. ಸೊ these are the types of membership in the commodity market. ಸೊ ಯಾರ್ಯಾರೆಲ್ಲ ಮೆಂಬರ್ಸ್ ಆಗಿರ್ತಾರೆ ಅಲ್ಲಿ ಅಂತ ಕೇಳಿದ್ರೆ ಟ್ರೇಡಿಂಗ್ ಕಮ್ ಕ್ಲಿಯರಿಂಗ್ ಮೆಂಬರ್. ಓಕೆ, ಈ ಟ್ರೇಡಿಂಗ್ ಕಮ್ ಕ್ಲಿಯರಿಂಗ್ ಮೆಂಬರ್ ಏನು ಮಾಡ್ತಾನೆ ಅಂದರೆ ಇವನು ಬಂದು ಸೆಲ್ಲಿಂಗ್ ಬೈಯಿಂಗ್ ಎರಡೂ ಮಾಡ್ತಾನೆ, ಅಟ್ ದ ಸೇಮ್ ಟೈಮ್ ಅಮೌಂಟ್ ಕ್ಲಿಯರೆನ್ಸನ್ನು ಮಾಡ್ತಾನೆ. ಓಕೆ, ನೆಕ್ಸ್ಟ್ ಒನ್ ಬಂದು ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಕಮ್ ಕ್ಲಿಯರಿಂಗ್ ಮೆಂಬರ್. ಸೊ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಅಂತ ಕೇಳಿದ್ರೆ ಇಲ್ಲಿ ಬಂದು ಇವರೆಲ್ಲ ರಿಜಿಸ್ಟರ್ಡ್ ಕ್ಲೈಂಟ್ಸ್ ಆಗಿರ್ತಾರೆ. ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಬಂದು ಯಾರಾಗಿರ್ತಾರೆ ಅಂದರೆ ರಿಜಿಸ್ಟರ್ಡ್ ಕ್ಲೈಂಟ್ಸ್ ಆಗಿರ್ತಾರೆ. ಆ್ಯಂಡ್ ದೇ ಅಪಾಯಿಂಟ್ ದ ಟ್ರೇಡಿಂಗ್ ಮೆಂಬರ್ಸ್ and they try to work in the commodity exchange. Okay, for example ಕಂಪನೀಸು, ಇಂಡಸ್ಟ್ರೀಸು, ಬ್ಯಾಂಕ್ಸು ಇವ್ರನ್ನೆಲ್ಲ ಏನಂತ ಕರಿತೀವಿ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಮೆಂಬರ್ಸ್ ಅಲಾಂಗ್ ವಿತ್ ದಿ ಕ್ಲಿಯರಿಂಗ್ ಹೌಸ್. ಓಕೆ, ಸೊ ನೆಕ್ಸ್ಟ್ ಯಾರು ಮೆಂಬರ್ ಅಂದರೆ ಪ್ರೊಫೆಷ್ನಲ್ ಕ್ಲಿಯರಿಂಗ್ ಮೆಂಬರ್. ಇವ್ರು ಬಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ನಾವು ಪ್ರೊಫೆಷ್ನಲ್ ಕ್ಲಿಯರಿಂಗ್ ಮೆಂಬರ್ ಅಂತ ಕರಿತೀವಿ. ಸೊ ಪ್ರತಿ ಕಮೋಡಿಟಿ ಮಾರ್ಕೆಟಲ್ಲೂ ಒಂದು ಪ್ರೊಫೆಷ್ನಲ್ ಕ್ಲಿಯರಿಂಗ್ ಮೆಂಬರ್ ಇದ್ದೇ ಇರ್ತಾರೆ. ಇವರು ಒನ್ಸ್ ಅಗೇನ್ ಇವ್ರನ್ನ ಏನಂತ ಕರಿತೀವಿ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಓಕೆ, ಮತ್ತು ಸಬ್ ಬ್ರೋಕರ್ಸ್ ಅಂತ ಕೇಳಿದ್ರೆ ದೀಸ್ ಆರ್ ದ ಬ್ರೋಕರ್ಸ್ ಹೂ ಆ್ಯಕ್ಟ್ ಆನ್ ಬಿಹಾಫ್ ಆಫ್ ದಿ ಕ್ಲೈಯಂಟ್ಸ್. ಅದು ಬಯ್ಯರ್ ಆದರೂ ಆಗಿರ್ಬೋದು, ಸೆಲ್ಲರ್ ಆದರೂ ಆಗಿರ್ಬೋದು. ಸೊ ಈ 4 ಜನ ಮುಖ್ಯವಾಗಿ ಕಮೋಡಿಟಿ ಮಾರ್ಕೆಟಲ್ಲಿ ಫಂಕ್ಷನ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಆರ್ಗನೈಸೇಷನ್ ಆಫ್ ದಿ ಕಮೋಡಿಟಿ ಎಕ್ಸ್ಚೇಂಜ್. ಸೊ ಇಂಡಿಯಾಲಿ ಕಮೋಡಿಟಿ ಎಕ್ಸ್ಚೇಂಜ್ ಯಾವ ರೀತಿ ಎಲ್ಲ ಆರ್ಗನೈಸ್ ಆಗಿದೆ, ಫ್ರೇಮ್ ಆಗಿದೆ ಅಂತ ಕೇಳಿದ್ರೆ ಫಸ್ಟ್ ಒನ್ ಬಂದು ಎಕ್ಸ್ಚೇಂಜ್ ಟ್ರೇಡ್, OTC ಡಿರೈವೇಟಿವ್ಸ್, ಟ್ರೇಡ್ ಫ್ಲೋರಿಂಗು, ಎಲೆಕ್ಟ್ರಾನಿಕ್ ಸಿಸ್ಟಮ್, ಫಿಸಿಕಲ್ ಆ್ಯಂಡ್ ಕ್ಯಾಶ್ ಸೆಟಲ್ಮೆಂಟ್. ಸೊ ಈ 4 ರೂಪದಲ್ಲೂ ಏನಾಗಿದೆ ಅಂತ ಕೇಳಿದ್ರೆ ಆರ್ಗನೈಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಅಂತ ಕೇಳಿದ್ರೆ ಫಂಕ್ಷನ್ಸ್ ಆರ್ ರೋಲ್ಸ್ ಆಫ್ ದಿ ಕಮೋಡಿಟಿ ಎಕ್ಸ್ಚೇಂಜ್. ಸೊ ಫಸ್ಟ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಡೆವಲಪ್ಮೆಂಟ್ ಆಫ್ ಆರ್ಗನೈಸ್ಡ್ ಕಮೋಡಿಟಿ ಮಾರ್ಕೆಟ್. ಸೊ ಒಂದು ಆರ್ಗನೈಸ್ ಕಮೋಡಿಟಿ ಮಾರ್ಕೆಟ್ನ ಡೆವಲಪ್ ಮಾಡೋದೇ ದ ವೆರಿ ಫಸ್ಟ್ ಫಂಕ್ಷನ್ ಆಫ್ ದಿ ಕಮೋಡಿಟಿ ಮಾರ್ಕೆಟ್. ಮತ್ತು ಸೆಕೆಂಡ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಸೆಲ್ಲರ್ಗೂ ಮತ್ತು ಬೈಯರ್ಗೂ ಪ್ರೊಸೀಜರ್ ಸಿಂಪ್ಲಿಫೈ ಮಾಡೋದೇ ಕಮೋಡಿಟಿ ಮಾರ್ಕೆಟಿನ ಮೈನ್ ಉದ್ದೇಶ. ಓಕೆ, ಫಂಕ್ಷನ್ ಆಗುತ್ತೆ ಅಂದರೆ ಫಾರ್ಮಾಲಿಟೀಸ್ನೆಲ್ಲನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಸಿಯಾಗಿ ಅವರು ಟ್ರೇಡಿಂಗ್ ಮಾಡೋಕ್ಕೆ ಸಾಧ್ಯ ಮಾಡಿಕೊಡೋದು. ಓಕೆ, ಅರೇಂಜಿಂಗ್ ಆಫ್ ಕಂಡೀಷನ್ಸ್ ಫಾರ್ ಕ್ಯಾರಿಂಗ್ ಔಟ್ ದಿ ಎಕ್ಸ್ಚೇಂಜ್ ಆಕ್ಷನ್. ಸೊ ಆಕ್ಷನ್ಸ್ ನಡೆಯುತ್ತೆ ಕಮೋಡಿಟಿ ಮಾರ್ಕೆಟಲ್ಲಿ, ನಿಮಗೆ ಗೊತ್ತು ಹರಾಜು ಅಂತ ಕರಿತೀವಿ. ಸೊ ಆಕ್ಷನ್ಸ್ನ ಈಸಿಯಾಗಿ ಕಂಡಕ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಮಾಡೋದು ದೆನ್ ಥರ್ಡ್ ಫಂಕ್ಷನ್ ಆಫ್ ದಿ ಕಮೋಡಿಟಿ ಮಾರ್ಕೆಟ್. ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸಾಕ್ಷನ್ ಆಫ್ ದಿ ಎಕ್ಸ್ಚೇಂಜ್. ಸೊ ಪ್ರತಿಯೊಂದು ಎಕ್ಸ್ಚೇಂಜಲ್ಲೂ ಪ್ರತಿ ಟ್ರಾನ್ಸಾಕ್ಷನ್ನು ಏನಾಗಬೇಕು ಅಂದರೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ್ರೇ ಇಂಡಿಯಾಲಿ ಎಷ್ಟು ಮಾರಾಟ ಆಗಿದೆ ಓವರಾಲ್ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಕಮೋಡಿಟೀಸ್ ಸೇಲ್ ಆಗಿದೆ, ಎಷ್ಟು ದುಡ್ಡು ಬಂದಿದೆ ಗೌರ್ಮೆಂಟ್ಗೆ, ಎಷ್ಟು ಲೈಕ್
ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಎಷ್ಟು ಇಂಪೋರ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್, ಫಿಫ್ತ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಸ್ಟಡಿಯಿಂಗ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡೈನಮಿಕ್ ಆಫ್ ಸ್ಟಾಕ್. ಸೊ ಸ್ಟಾಕ್ನ ಏನು ಮಾಡೋದು ಅಂತ ಕೇಳಿದ್ರೆ ಎಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟಾಕ್ ಇನ್ ಬರಬೇಕು ಅಂತ ಹೇಳಿ ಸ್ಟಡಿ ಮಾಡೋದು ದ ನೆಕ್ಸ್ಟ್ ಫಂಕ್ಷನ್ ಆಫ್ ದಿ ಕಮೋಡಿಟಿ ಮಾರ್ಕೆಟ್. ಓಕೆ, ಸಿಕ್ಸ್ತ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಕ್ವಾಲಿಟಿ ಆಫ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಓಕೆ, ಆದಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡೋದು. ಏನು ಕ್ವಾಲಿಟಿ ಮಾಡಮ್ ಅಂತ ಕೇಳಿದ್ರೆ ಕಮೋಡಿಟಿ ಗೂಡ್ಸಿನ ಕ್ವಾಲಿಟಿನ ಮೇಂಟೈನ್ ಮಾಡೋದು, ಸೊ ದಟ್ ಬೈಯರ್ಗೂ ಸೆಲ್ಲರ್ಗೂ ಮತ್ತು ಅಲ್ಟಿಮೇಟ್ ಕನ್ಸ್ಯೂಮರ್ಗೂ ಯಾವುದೇ ರೀತಿಯಾದ ಲಾಸ್ ಆಗದಿರ ಇರೋ ಥರ, ಓಕೆ, ಡ್ಯಾಮೇಜಸ್ ಅಥವಾ ಲಾಸಸ್ ಆಗದಿರ ಇರೋ ಥರ ನೋಡ್ಕೊಳ್ಳೋದು. ಸೆವೆಂತ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಟು ಪ್ರೊವೈಡ್ ದ ಆಪರ್ಚುನಿಟಿ ಟು ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ಇನ್ ದಿ ಕಮೋಡಿಟಿ ಮಾರ್ಕೆಟ್. ಓಕೆ, ಸೊ ಇನ್ವೆಸ್ಟರ್ಸ್ಗೆ ಕಮೋಡಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಚಾನ್ಸ್ ಕೊಡಿಸೋದು. ಓಕೆ, ದಟ್ ಈಸ್ ದ ಫಂಕ್ಷನ್ ಆಫ್ ದಿ ಕಮೋಡಿಟಿ ಮಾರ್ಕೆಟ್. ಓಕೆ, ಇಟ್ ಪ್ರೊವೈಡ್ಸ್ ದಿ ನೆಕ್ಸ್ಟ್ ಏಯ್ತ್ ಫಂಕ್ಷನ್ ಏನು ಅಂದರೆ ಇಟ್ ಪ್ರೊವೈಡ್ಸ್ ಅ ಸೆಂಟ್ರಲೈಸ್ಡ್ ಮಾರ್ಕೆಟ್ ಪ್ಲೇಸ್ ವೆರ್ ದ ಕಮೋಡಿಟಿ producers can sell their commodity to those who wish to use them from the manufacturer or the consumers. ಸೊ ಇದು ಯಾರಿಗೆ ಆಪರ್ಚುನಿಟಿ ಮಾಡಿಕೊಡ್ತಾ ಇರೋದು ಕಮೋಡಿಟಿ ಮಾರ್ಕೆಟ್ ಅಂತ ಕೇಳಿದ್ರೆ ಎಸ್ಪೆಷಲಿ ಫಾರ್ ದ ಕಮೋಡಿಟಿ ಪ್ರೊಡ್ಯೂಸರ್ಸ್. ಓಕೆ, ಕಮೋಡಿಟಿ ಪ್ರೊಡ್ಯೂಸರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ತದೆ, ಸೊ ದಟ್ ಅವ್ರು ಈಸಿಯಾಗಿ ಅವರು ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್ನ ತಗೊಂಡು ಬಂದು ಈಸಿಯಾಗಿ ಸೇಲ್ಸ್ ಮಾಡಿ ಅದನ್ನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ನೈನ್ತ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ಇಟ್ ಟ್ರ್ಯಾಕ್ಸ್ ದಿ ಪ್ರೈಸಸ್ ಓವರ್ ಟೈಮ್ ವಿತ್ ದ ಪರ್ಪಸ್ ಆಫ್ ಶೋಯಿಂಗ್ how changes in things like demand will translate into change in the price. ಓಕೆ, ಸೊ ಏನೂ ಇಲ್ಲ, ಇದು ಬಂದು ಕಮೋಡಿಟಿ ಮಾರ್ಕೆಟಿನ ನೆಕ್ಸ್ಟ್ ಫಂಕ್ಷನ್ ಏನು ಅಂದರೆ ಪ್ರೈಸ್ನ ಟ್ರೇಸ್ ಮಾಡೋದು. ಸೊ ಯಾವ ರೀತಿ ಡಿಮ್ಯಾಂಡ್ ಮತ್ತು ಸಪ್ಲೈಗೆ ತಕ್ಕಂಗೆ ಪ್ರೈಸ್ ಫ್ಲಕ್ಚುವೇಟ್ ಆಗ್ತಾ ಇದೆ ಅಂತ ಹೇಳಿ ತೋರಿಸೋದು. ಯಾರಿಗೆ ಅಂತ ಕೇಳಿದ್ರೆ ಟು ದ ಪರ್ಸನ್ಸ್ ಹು ಡೀಲ್ ಇನ್ ದಿ ಕಮೋಡಿಟಿ ಮಾರ್ಕೆಟ್. ಓಕೆ, ಸೊ ನೆಕ್ಸ್ಟ್ 10th ಫಂಕ್ಷನ್ ಅಂತ ಕೇಳಿದ್ರೆ ದ ಮೋಸ್ಟ್ ಎಕನಾಮಿಕ್ ಇಂಡಿಯಾನ ಎಕನಾಮಿಕ್ ಆಗಿ ಡೆವಲಪ್ ಮಾಡೋದೇ ದ 10th ಫಂಕ್ಷನ್ ಆಫ್ ದಿ ಕಮೋಡಿಟಿ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಒನ್ ಬಂದು ಟು ಕಮ್ಯುನಿಕೇಟ್ ಬಿಟ್ವೀನ್ ದ ಬಯರ್ ಆ್ಯಂಡ್ ದಿ ಸೆಲ್ಲರ್. ಜನರಲ್ ಆಗಿ ನೋಡಿದ್ರೆ ಬಯರ್ಗೂ ಸೆಲ್ಲರ್ಗೂ ಎಂಥ ಒಂದು ಕಮ್ಯುನಿಕೇಷನ್ ಇರಲ್ಲ. ಸೊ ಇವರು ಇಬ್ಬರು ಸೆಂಟ್ರಲ್ಲಿ ಬಂದು ಕಮ್ಯುನಿಕೇಟ್ ಮಾಡೋದು ಅಂದರೆ ಬಯ್ಯರ್ ಬಗ್ಗೆ ಸೆಲ್ಲರ್ಗೂ, ಸೆಲ್ಲರ್ ಬಗ್ಗೆ ಬಯ್ಯರ್ಗೂ ಹೇಳೋದು ಯಾರು ಅಂತ ಕೇಳಿದ್ರೆ ದ ಕಮೋಡಿಟಿ ಮಾರ್ಕೆಟ್. ಓಕೆ, ಸೊ ಲಾಸ್ಟ್ ಫಂಕ್ಷನ್ 12th ಫಂಕ್ಷನ್ ಏನು ಅಂತ ಕೇಳಿದ್ರೆ ಕಮೋಡಿಟಿ ಎಕ್ಸ್ಚೇಂಜ್ ಹೆಲ್ಪ್ ಟು ರೆಗ್ಯುಲೇಟ್ ದ ಇಂಟ್ರಾಕ್ಷನ್ ಆಫ್ ದಿ ಬಯರ್ಸ್ ಆ್ಯಂಡ್ ದಿ ಸೆಲ್ಲರ್ಸ್. ಸೊ ಏನೇ ರೀತಿಯಾದ ಇಂಟ್ರಾಕ್ಷನ್ ಇರುತ್ತೋ ಬೈಯರ್ಗೂ ಸೆಲ್ಲರ್ಗೂ ಮಧ್ಯೆ ಆ ಇಂಟ್ರಾಕ್ಷನ್ನ ರೆಗ್ಯುಲೇಟ್ ಮಾಡಿಕೊಡೋದು, ಆ ಇಂಟ್ರಾಕ್ಷನ್ನ ಕಂಪ್ಲೀಟ್ ಮಾಡಿಕೊಡೋದು ಇಟ್ಸ್ ದ ಡ್ಯೂಟಿ ಆಫ್ ದ ಕಮೋಡಿಟಿ ಎಕ್ಸ್ಚೇಂಜ್. ಥ್ಯಾಂಕ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.